ಸೊ ಇಷ್ಟೆಲ್ಲ ತಗೊಂಡಿದೀವಿ ಗೈಸ್. ಅವನಿಗೆ ಫಸ್ಟ್ ಕಂಪ್ಲೀಟ್ ಮಾಡಿಲ್ಲ, ಇನ್ನೂ ಆಗಿಲ್ಲ ಅಂತ ಹೇಳ್ತೀವಿ. ತಡಿ ನಿಂದ ಹಾಕೊಂಡ ನೋಡಿ ಹೇಳ್ತೀವಿ. ಅಲ್ಲಿ ಅದೇ ಜ್ಯೂಸನ್ನ ಅವನ ಕಡೆಯಿಂದ ಕೊಡಿಸ್ಕೊಂಡು ಕುಡಿತೀವಿ. ಕಟ್ ಮಾಡ. ಸೊ ಹಲೋ ಗೈಸ್, ಇವತ್ತೇನು ಗೊತ್ತಾ, ನನ್ನ ಫ್ರೆಂಡು ಸಂಗಮ್ ಹತ್ರ ಒಂದು ಚಾಲೆಂಜ್ ಕಟ್ಟಿದ್ದಾನೆ. ಅದೇನಪ್ಪ ಅಂತ ಅಂದ್ರೆ OIC PEC ಅಂತ ಅಂದ್ಬಿಟ್ಟು ನಮಗೆ 2 ಕೋರ್ಸ್ ಇರ್ತೈತೆ ಆನ್ಲೈನಲ್ಲಿ. ಅದರಲ್ಲಿ ಒಂದು ಯಾವುದನ್ನಾದ್ರೂ 100% ಕಂಪ್ಲೀಟ್ ಮಾಡಿದ್ರೆ ನಾನು ನಿನಗೆ ನೀ ಕೇಳಿದ ಜ್ಯೂಸನ್ನು ಕೊಡಿಸ್ತೀನಿ ಅಂತ ಅವ್ನು ಹೇಳಿದ್ದಾನೆ. ಸೊ ಅಕಸ್ಮಾತ್ ಆಗಲಿಲ್ಲ ಅಂತಂದ್ರೆ ಅವ್ನು ಯಾವ್ದು ಕೇಳ್ತಾನೋ ಅದನ್ನು ಇವ್ನು ಕೊಡಿಸ್ಬೇಕು ಅಂತ. ಸೊ ಅವನು ಈಗ ಇದನ್ನ ಕಂಪ್ಲೀಟ್ ಮಾಡಿದ್ದಾನೆ. ಸೊ ನಾವು ಹೋಗ್ಬಿಟ್ಟು ಅವನಿಗೆ ಫಸ್ಟು ಕಂಪ್ಲೀಟ್ ಮಾಡಿಲ್ಲ, ಇನ್ನೂ ಆಗಿಲ್ಲ ಅಂತ ಹೇಳ್ತೀವಿ. ಸೊ ಅವನು ಯಾವ್ದು ಜ್ಯೂಸ್ ಹೇಳ್ತಾನೋ ಅದನ್ನೇ ಕುಡಿಯೋಕ್ಕೆ ಅಂತ ಹೋಗ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ಹೇಗಿರೋ ವಿಷಯ ಹೇಳ್ತೀವಿ. ಅಲ್ಲಿ ಅದೇ ಜ್ಯೂಸನ್ನ ಅವನ ಕಡೆಯಿಂದ ಕೊಡಿಸ್ಕೊಂಡು ಕುಡಿತೀವಿ. ಸೊ ಇದು ಚಾಲೆಂಜ್ ಕಟ್ಟಿರೋದು ಇವನು ಮತ್ತೆ ಅವನು. ಆಗ ಅವ್ನು ಸೋತಿದ್ದಾನೆ. ಅವನು ಅದಕ್ಕೆ ಆಗಿಲ್ಲ ಅಂತ ಅನ್ಬಿಟ್ಟು ಕೊಡ್ಸೋದಕ್ಕೆ ಹೋಗ್ತಾ ಇದ್ದಾನೆ. ನಮ್ ಫ್ರೆಂಡ್ ಏನ್ ಹೇಳತ್ತಾನಂದ್ರ ರೀ, ಒಂದ್ ಸಂಜೆ ಒಳಗ ಅದ್ ಫುಲ್ ಕೋರ್ಸ್ ಕಂಪ್ಲೀಟ್ ಮಾಡಕ್ ಆಗಂಗಿಲ್ಲ ಅಂತ ಹೇಳತ್ತಾನ್ರಿ. ಕೋರ್ಸ್ ಕಂಪ್ಲೀಟ್ ಮಾಡಕ್. ಸೊ ಇಷ್ಟೆಲ್ಲ ತಗೊಂಡಿದೀವಿ ಗೈಸ್. ಅಂದ್ರೆ ಗೈಸ್ 100% ಅವ್ನು ಆಕ್ಚುಲಿ ಮಾಡೋನೆ. ಸೊ ಇವಾಗ ಟ್ವಿಸ್ಟ್ ಏನಪ್ಪ ಅಂತಂದ್ರೆ ಅವನೆಲ್ಲ ಇವನು ಪೇ ಮಾಡ್ಬೇಕು ಇವಾಗ ಎಲ್ಲದಕ್ಕೂ. ಹೆಂಗನ್ನಿಸ್ತೈತೆ ಸಂಗಮ್? ಕಟ್ ಮಾಡ. ತಡಿ ನಿಂದ ಹಾಕೊಂಡ ನೋಡಿ ಕೊಡಿ. ಏನು ಇವನ್ಗೆ ಹೇಳ್ದಲ್ಲ ಅದು ಮಿತ್ರ ದ್ರೋಹಿ.